ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರ? ನಾನಿಂತ ಸೂಪರ್ ಆಗಿದ್ದೀನಪ್ಪ. ಓಕೆ, ವೆಲ್ಕಮ್ ಟು ದ ಮ್ಯಾಟರ್. ಏನರಪ್ಪ ಇದು? ಎಚ್ ವಿಶ್ವನಾಥ್ ಸಾಹೇಬರು ಹೇಳೋರೆ ಕಣಪ್ಪ, ಮಿಸ್ಲಾತಿ ಅನ್ನೋದು ಏನಿದೆಯೋ ಅದು ಯಾರು ಬರ್ತಾರೋ ಮತ್ತೆ ಅವ್ರಿಗೆ ಬಿಟ್ಕೊಡ್ಬೇಕು. ಅದನ್ನು ಹಂಗೆ ಇಟ್ಕೊಂಡು 70 ವರ್ಷ ಆದ್ರೂ ಅದನ್ನು ಹಂಗೆ ಹೇಳ್ಕೊಂಡು ಹೋಗೋದಲ್ಲ. ಅದು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರೇ ಹೇಳಿದ್ದಾರೆ ಅಂತ ವಿಶ್ವನಾಥ್ ಸಾಹೇಬರು ಹೇಳೋರಪ್ಪ. ಎಚ್ ವಿಶ್ವನಾಥ್ ಸಾಹೇಬರು ಹೇಳಿರೋಂಥದ್ದು ಇದು. ಏನು ಮಿಸ್ಲಾತಿ ಅಂದರೆ ಗೊತ್ತಾಯ್ತಲ್ವ ನಿಮಗೆ? ಅದನ್ನು ಬಿಟ್ಕೊಡ್ಬೇಕು. ಅದನ್ನು ಹಂಗೆ 70 ವರ್ಷ ಆದ್ರೂ ನಾವು ಅದನ್ನು ಹಂಗೆ ಇಟ್ಕೊಂಡು ಹೋಗೋದಲ್ಲ. ಇವ್ರು ಹಂಗೆ ಹೇಳ್ಕೊಂಡು ಹೋಗ್ತಾನೆ ಅವ್ರಿ ಅಂತ ಅಂದರೆ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿರೋಂಥ ಮಾತಿದು. ಗೊತ್ತಾಯ್ತೇನ್ರಪ್ಪ? ಮಿಸ್ಲಾತಿ ಅಂದಮೇಲೆ ಯಾರು ಬರ್ತಾರೋ ಅಲ್ಲಿ ಅವ್ರಿಗೆ ಬಿಟ್ಕೊಡೋ ಅಂಥದ್ದು, ಅವರೇ ಇಟ್ಕೊಂಡು ಹಂಗೆ ಹೋಗೋವಂಥದ್ದಲ್ಲ. ಅದು ಮೀಸಲಾತಿ. 70 ವರ್ಷ ಆದರೂ ಇವರೇ ಅದನ್ನು ಹಂಗೆ ಗುಡಿಸ್ಕೊಂಡು ಹಂಗೆ ಹೋಗ್ತಾವ್ರಿ ಅಂತ ಹೇಳಿದ್ದಾರೆ ಎಚ್ ವಿಶ್ವನಾಥ್ ಸಾಹೇಬರು. ಇನ್ನೊಂದು ವಿಚಾರಗಳವಪ್ಪ, ಹಲವಾರು ವಿಚಾರಗಳವೆ. ಇನ್ನೊಂದು ವಿಚಾರ ಹಾಕೊಂಡ್ರಪ್ಪ, ಅಶೋಕ್ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಎಲ್ಲ ದಂಗ್ ಮಾಡ್ಬಿಡ್ಬೇಡ್ರಿ, ಸುಮ್ಮನೆ ಕೇಳಿಸ್ಕೋಬೇಕು ಕಣ್ರಿನಪ್ಪ. ಅಶೋಕ್ ಸಾಹೇಬ್ರದ್ದು ಅವ್ರ ತಾತಂದು ಅವರ ಅಪ್ಪ ಅವ್ರದ್ದು ಎಲ್ಲ 65 ಎಕರೆ ಜಮೀನು ಇತ್ತಂತಪ್ಪ HMT ಕಡೆ. ನಾನು ಅಲ್ಲೇ ಕಣಪ್ಪ ಇರೋದು ವಿದ್ಯಾನಪುರದ ಕಡೆ, ರಾಮಚಂದ್ರಪುರ HMT ಗ್ರೌಂಡು ಎಲ್ಲ ನೋಡಿದ್ದೀನಿ. ಅವ್ರದ್ದು ಇರಬೇಕು ಕಣಪ್ಪ ಹಂಗಿರೋದು. 65 ಎಕರೆ ಜಮೀನ ಎಲ್ಲ ಗೌರ್ಮೆಂಟ್ನವರು ತಗೊಂಬಿಟ್ರು. ಅದು ನಮ್ಮ ತಾತಂದಾಗಿತ್ತು ಆಗಿನ ಕಾಲದಲ್ಲಿ. ಅಶೋಕ್ ಸಾಹೇಬ್ರದ್ದು ಜಮೀನಿತ್ತು, ಅವ್ರ ಮನೆ ಇರೋದು ಅಲ್ಲೇ ಕಣಪ್ಪ, ಜಾಲಿಯಲ್ಲಿ ಒಳಗಡೆ ಅಶೋಕ್ ಸಾಹೇಬ್ರು ಇರೋದಲ್ಲೇ. ಅವ್ರದ್ದು 65 ಎಕರೆ ಜಮೀನು ಇತ್ತಂತೆ, ಎಲ್ಲ ಗೌರ್ಮೆಂಟು ಕಬಳಿಸ್ಕೊಂಬಿಟ್ಟವ್ರಿ ಅಂತ ಹೇಳಿದ್ರು ಕಣ. ಭಾಳ ದುಃಖ ಆಗ್ತಾಯಿದೆ ಕಣಪ್ಪ ನನಗೂ ಕೇಳ್ಬಿಟ್ಟು. ಸುಮ್ಮನೆ ಇಲ್ಲ, ಈಗೇನಾದ್ರೂ ಅದೇ 65 ಎಕರೆ ಇಲ್ಲಿದ್ದಿದ್ರೆ ಇವತ್ತು 500-600 ಕೋಟಿ ಬಾಳಿರೋದು ಕಣಪ್ಪ. ಏನು ಮಾಡೋಕ್ಕಾಗಲ್ಲಪ್ಪ, ಯಾರ್ಯಾರನೇ ಬರದಲ್ಲಿ ಎಷ್ಟೆಷ್ಟು ಬರ್ದೈತೋ ಅಷ್ಟೆಷ್ಟು ತಿನ್ನಕ್ಕೆ ಆಗೋದು. ಧಾನ್ಯ ಪಿಲಿಕ್ಕ ಹೇ ಖಾನೆ ವಲಕ್ಕೆ ನಾಮ್ ಅಂತಾರಲ್ಲ, ಹಂಗೆ ಕಣಪ್ಪ. ಸೈಟ್ ಕಾ ಉಪ್ಪರ್ ಲಿಕ್ಕ ಹೈ ಘರ್ ಬನಾನೆ ವಾಲೆ ಕಾ ನಾಮ್ ಅಂದಂಗೆ ಕಣಪ್ಪ. ಅಂದ್ರೆ ಮನೆ ಕಟ್ಟೋರ ಹೆಸರು ಬರೆದು ಬಿಟ್ಟಿರ್ತೈತೆ ಆ ಜಾಗದ ಮೇಲೆ ಅಂತ. ಅದು ಗ್ರೌಂಡ್ ಆಗೋಗ್ಬಿಟ್ಟದೆ ಕಣಪ್ಪ, ಗ್ರೌಂಡ್ ಆಗೋಗ್ಬಿಟ್ಟದೆ ಕಣೋ. ಎಲ್ಲ ಕ್ರಿಕೆಟ್ ಆಡ್ತಾವ್ರೆ, ಅದೇ ಇರ್ಬೇಕಪ್ಪ. ಅಶೋಕ್ ಸಾಹೇಬ್ರು ಅವ್ರದ್ದು ಹಳೇ ಜಮಾನದ್ದು ಜಾಗಗಳು ಏನಿತ್ತು 65 ಎಕರೆ, ಅದೇ ಅನ್ನಿಸ್ತೈತಪ್ಪ ನಂಗೆ ತಿಳಿದಂಗೆ. ಗೇಟ್ರು ಎಲ್ಲ ಸೇರಿ ಅಷ್ಟೇ ಆಗೋಗ್ಬಿಟ್ಟಿರ್ಬೇಕು ಪಾಪ. ಕಳ್ಕೊಂಡವ್ರಿಗೆ ಗೊತ್ತು ಬಿಡಪ್ಪ ಅದ್ರ ದುಃಖ ಏನು ಅಂತ. ಪಾಪ ಅವ್ರಿಗೆ ದುಃಖ ಆಗ್ತೈತೆ. ಇವಾಗ ಇದ್ದಿದ್ರೆ ಹೆಂಗಿರ್ಬೋದಿತ್ತಲ್ಲ ಅಂತ. ಇರಲಿ ಬಿಡಿ, ನಿಮ್ಗೇನು ಚೆನ್ನಾಗೆ ಕೊಟ್ಟವ್ನು ದೇವ್ರು ಇನ್ನೂ ಕೊಡ್ತಾನೆ, ಯೋಚನೆ ಮಾಡಕ್ಕೆ ಹೋಗ್ಬಿಡಿ. 65 ಎಕರೆ ಯಾವ ಲೆಕ್ಕ? ಓಕೆನ್ರಪ್ಪ, ಇಷ್ಟು ಕಣ್ರಪ್ಪ ವಿಚಾರ. ಇನ್ನೂ ಅವಪ್ಪ ಹಲವಾರು ವಿಚಾರಗಳವೆ ಹೇಳ್ತೀನಿ ಕಣ್ರಪ್ಪ. ಸ್ವಲ್ಪ ವೇಟ್ ಆ್ಯಂಡ್ ವಾಚ್, ಒಂದು ನಿಮಿಷ ಇರ್ರಪ್ಪ. ಮದ್ದೂರ ಹತ್ರ MLA ಉದಯ್ ಅವರು ಬೇರೆ ಹೇಳವ್ರೆ ಕಣಪ್ಪ. ಉದಯ್ ಸಾಹೇಬ್ರು ಹೇಳವ್ರೆ, ಮದ್ದೂರು ಒಳಗಡೆ ಗಣೇಶ ಎತ್ಕೊಳ್ಬೇಕಾರೆ ಎಲ್ಲ ಅದಕ್ಕೂ ಪರ್ಮಿಷನ್ ಎಲ್ಲ ಇತ್ತು. ಯಾವ ಏರಿಯೊಳಗೆ ಬೇಕಾದರೂ ಹೋಗ್ಬೋದು, ಅದನ್ನೆಲ್ಲ ತಗೊಂಡಿದ್ದೀವಿ. ಪೊಲೀಸ್ನವ್ರಿಗೂ ಎಲ್ಲ ಮಾತಾಡಿದ್ದೀವಿ, ಎಲ್ಲ ಆಗದೆ. ಯಾರೂ ಕೇಳಂಗಿಲ್ಲ. ವರ್ಷಕ್ಕೆ ಬರೋದು ಒಂದೇ ಸತಿ ಹಬ್ಬ, ಗಣೇಶನ ಹಬ್ಬ, ಯಾರೂ ಕೇಳಂಗಿಲ್ಲ ಅಂತೇಳಿ ಉದಯ್ ಅವ್ರು ಹೇಳೋರೆ ಕಣಪ್ಪ. ಮದ್ದೂರು ಒಳಗಡೆ ಇವತ್ತು ಎಲ್ಲ ಸಭೆಯನ್ನು ಸೇರಿಸಿ ಮಾತಾಡಿರೋಂಥದ್ದು. ಬರೋದು ವರ್ಷಕ್ಕೆ ಒಂದೇ ಸತಿ ಗಣೇಶನ ಹಬ್ಬ. ಹೌದು ಕಣಪ್ಪ, ನಿಜ ನೀವು ಹೇಳ್ತಾ ಇರೋದು ಖಂಡಿತ. ಪ್ರತಿಯೊಬ್ಬರು ನಾವೆಲ್ಲ ಗಣೇಶನ ಹಬ್ಬನ ಪ್ರತಿ ವರ್ಷ ಒಂದೇ ಸತಿ ಆಚರಿಸೋದು. ಆವಾಗ ಆಚರಿಸೋಕ್ಕೆ ಅದೇನು ಆರ್ಕೆಸ್ಟ್ರಾ ಅಲ್ಲ, ಕರೆಕ್ಟು. ನೀವು ಹೇಳಿದ್ದು ನಿಜವಾದ ಮಾತು. ಇದೆಲ್ಲರಿಗೂ ಅರ್ಥ ಆಗಬೇಕಾಗಿರೋಂಥದ್ದು. ನಾವೇನು ಆರ್ಕೆಸ್ಟ್ರಾ ಮಾಡ್ತಲ್ಲ, ಗಣೇಶ ಇಡ್ತಾ ಇದ್ದೀವಿ. ಟಮಟೆಗಳು ಅವೆಲ್ಲ ಹೊಡೆಯೋದು ವರ್ಷಕ್ಕೆ ಒಂದೇ ಸತಿ. ಯಾವ ಏರಿಯಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರೂ ತೊಂದರೆ ಕೊಡೋಂಗಿಲ್ಲ ಅಂತೇಳಿ ನಾನು ಮಾತಾಡಿದ್ದೆ. ಎಲ್ಲ ಪೊಲೀಸ್ನವ್ರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಮದ್ದೂರದಲ್ಲಿ ಇದು ಮೊದಲನೇ ಬಾರಿ ಈ ಥರ ಎಲ್ಲ ಆಗಿರೋವಂಥದ್ದು ಅಂತ ಉದಯ್ ಅವರು ಹೇಳೋರಪ್ಪ. MLA ಉದಯ್ ಸಾಹೇಬ್ರು ಹೇಳಿರೋಂಥದ್ದು. ಮದ್ದೂರು ಒಳಗಡೆ ಎಲ್ಲರನ್ನೂ ಸೇರಿಸಿ ಹೇಳೋರೆ ಕಣಪ್ಪ. ಕರೆಕ್ಟಪ್ಪ, ಅವರು ಹೇಳೋದು ಕರೆಕ್ಟಲ್ಲ ನೆನಪ. ಯಾರ್ಯಾರು ಯಾವ್ಯಾವ ಬೇಕೋ ಹಬ್ಬ ಮಾಡಿಕೊಳ್ಳಿ ಕಣಪ್ಪ. ಮುಸ್ಲಿಂ ಬಾಂಧವರು ಹಬ್ಬ ಮಾಡ್ಕೊತಾರೆ, ಮಾಡಿಕೊಳ್ಳಿ. ಕ್ರಿಶ್ಚಿಯನ್ ಅವರು ಬಾಂಧವರು ಮಾಡ್ಕೋತಾರೆ, ಮಾಡಿಕೊಳ್ಳಿ. ಹಿಂದೂಗಳು ಮಾಡ್ತಾರೆ, ಮಾಡಿಕೊಳ್ಳಿ. ಇದು ಭಾರತ ದೇಶ ಕಣಪ್ಪ. ನಾವೆಲ್ಲ ಬೇರೆ ದೇಶದಿಂದ ಬಂದು ಸೇರ್ಕೊಂಡಿರೋಂಥ ಜಾಗ ಅಲ್ಲ, ಇದು ಭಾರತ ದೇಶ. ಅದರಲ್ಲೂ ಇದು ಸ್ಪೆಷಲಿ ಕರ್ನಾಟಕ. ಇಲ್ಲೆಲ್ಲ ಈ ಥರ ಒಡೆದಾಡೋದಲ್ಲ. ಹೆಂಗಪ್ಪ ರಾಜಕಾರಣಿಗಳು ಮಾಡೋ ಕೆಲಸಕ್ಕೆ ಯಾರ್ಯಾರು ಒಡೆದಾಡ್ತಾರಂತ ಜೈಲುಗಳು ಹೇಳ್ತಾರೆ ಕಣಪ್ಪ. ಅವ್ರು ಮಾಡೋ ಕೆಲಸಕ್ಕೆ ಆಗ್ತಾ ಇರೋದು. ಒಬ್ರು ಹೇಳೋರೆ ಕಣಪ್ಪ, ಗಣಪತಿ ಬಪ್ಪ ಮೋರ್ಯ ಅನ್ಬೇಕೆಲ್ಲ ಅನ್ಬೇಕು. ಆದ್ರೆ ಬೈಕ್ ಕಂಡು ಎಲ್ಲ ಹಿಂಗೆ ಅಂತ ಓಡಾಡೋದು ಯಾವ ನ್ಯಾಯ? ಅದಕ್ಕೆ ಪೆಟ್ರೋಲ್ ಬಂಕ್ ಹುಡುಗಿನೇನಾದು ಅಂತ ನಮಗೆ ಅನುಮಾನ ಆಗ್ಬಿಟ್ಟಿದೆ ಕಣಪ್ಪ. ಅದಕ್ಕೆ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಹೊಡೆದವ್ರಿ ಪೊಲೀಸು ಅನ್ನೋದು ಜನಗಳು ಹೇಳ್ತಾವ್ರೆ ಕಣಪ್ಪ. ಅವ್ರಿಗೆ ಹೊಡೆದಿರೋದು ಯಾಕೆ? ಅಷ್ಟು ಜನ ಹೋಗ್ತಾ ಇದ್ರು, ಹಂಗೆ ನಡ್ಕೊಂಡೋಗಿ ಸೈಲೆಂಟಾಗಿ ಪೊಲೀಸು ಠಪ್ ಅಂತ ಕೊಟ್ಬಿಟ್ಟು ಹಂಗೆ ಗೊತ್ತಾಗ್ದಂಗೆ ಹೋಗ್ಬಿಟ್ರಲ್ಲ, ಹೆಂಗಿದು?
ಅದೇ ಈಗ ಎಲ್ಲ ಗೊತ್ತಾಗ್ಬಿಟ್ಟಿದೆ ಕಣಪ್ಪ, ಕ್ಯಾಮ್ರಾದಲ್ಲಿ ಬಂದ್ಬಿಟ್ಟದೆ, ತಪ್ಪಿಸ್ಕೊಳಕ್ಕಾಗಲ್ಲ ಕಣಪ್ಪ. ಪಾಪ ಹುಡುಗಿನೂ ಬಡ್ಕತ್ತಾವಳೆ, ಅವ್ರನ್ನ ತೆಗೆದಾಕಿ ಕೆಲಸದಿದ್ದ ಹೆಣ್ಮಕ್ಳ ಮೇಲೆ ಕೈ ಮಾಡಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತವ್ರೆ ಕಣಪ್ಪ. ಇನ್ನೂ ಹಲವಾರು ವಿಚಾರಗಳಪ್ಪ, ಕರೆಕ್ಟಲ್ಲ ಏನಪ್ಪ, ಇನ್ನೂ ಹಲವಾರು ವಿಚಾರವೇ ನಿಮಗೆಲ್ಲ ನಾನು ತಿಳಿಸ್ಕೊಡ್ತೀನಿ ಕಣ್ರಪ್ಪ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಕಣಪ್ಪ. ಹೋಗೊಂದು ಕಾಫಿ ಕುಡ್ಕೊಂಬತ್ತೀನಿ, ಹಿಂಗೆ ಇರ್ರಿ. ಇನ್ನೊಂದು ವಿಚಾರ ಕಣಪ್ಪ, ಶೋಲೆ ಪಿಕ್ಚರ್ ಯಾರು ನೋಡಿಲ್ಲ ಕಣ್ರಪ್ಪ, ಎಲ್ಲರೂ ನೋಡೋರಿ. ಅದರೊಳಗಡೆ ಅಮ್ಜದ್ ಖಾನ್ ಅವ್ರಿಗೆ 2 ಕೈ ಹಿಂಗೆ ಕಟ್ಟಾಕ್ಬಿಟ್ಟು ಹೊಡೆದವ್ರಿ. ये हाथ मुझे दे दे ठाकुर, ये हाथ मुझे दे दे ठाकुर, नहीं ನೈ ಅಂತಾನೆ ಗಣಪ. ಆದ್ರೆ ಇಲ್ಲಿ ಏನು ಘಟನೆ ಗೊತ್ತೇನಪ್ಪ, ಹೆಂಡ್ತಿಗೆ 2 ಕೈ ಕಟ್ಟಾಕ್ಬಿಟ್ಟು ಗಂಡ ಹೆಂಗ್ ಬೇಕಂಗೆ ತೋರಿಸ್ಬಿಟ್ಟವ್ರೆ ಕಣಪ್ಪ. ಆಂಧ್ರದಲ್ಲಿ ನಡೆದಿರೋ ಘಟನೆ ಕಣಪ್ಪ. ಹಂಗೆ ಯಾರು ಮಾಡ್ತಾರೆ, ಸಿನಿಮಾ ನೋಡಿದ್ದ ಅನ್ಸುತ್ತೆ ಕಣಪ್ಪ, ಒಂದು ಶೋಲೆ ಸಿನಿಮಾ. ಹಂಗೆ ಹೆಂಡ್ತಿನೂ ಕಟ್ಟಾಕ್ಬಿಟ್ಟು ಹೆಂಗಂದ್ರೆ ಹಂಗೆ ಹೊಡೆದವನೆ ಕಣಪ್ಪ. ಇದು ವಿಡಿಯೋ ವೈರಲ್ ಆಗೋದಕ್ಕೆ ಬಿಡ್ತಾರೇನಪ್ಪ, ಪೊಲೀಸ್ನವರು ಕರ್ಕೊಂಡೋಗಿ ಗಂಡನಿಗೆ ಶಾಕಲಕ್ಕ ಬೇಬಿ ಮಾಡ್ತಾರೆ ಕಣ್ರಪ್ಪ. ಯಾಕೆ ಬೇಕ್ರಪ್ಪ ನಿಮಗೆಲ್ಲ ಇವೆಲ್ಲ ಸ್ಟೈಲ್ಗಳು? ಸಿನಿಮಾ ನೋಡಿ, ಸಿನಿಮಾ ಥರ ನೋಡಬೇಕು ಕಣಪ್ಪ. ಅದು ಹೇಳಿ ಯಾರು ಏನು ಮಾಡ್ತಾರೆ ನೀವು ಮಾಡ್ಬೋದು ಅಂದ್ರೆ ಅದೆಲ್ಲ ಸುಳ್ಳಪ್ಪ. ಸ್ಪೈಡರ್ ಮ್ಯಾನು ಮೇಲೆ ಹಾರ್ತಾನೆ ಬಿಲ್ಡಿಂಗಿಂದ ಬಿಲ್ಡಿಂಗಿಗೆ, ನೀವು ಹಾರಕ್ಕೈತೈತೇನಪ್ಪ. ಹಾರಕ್ಕೆ ಹೋದ್ರೆ ಅವತ್ತಿನ ದಿವಸ ಮನೆ ಮುಂದೆ ಫುಲ್ ಟಂಪೆನಕ್ಕಂಡು ಹೊಡಿತಾರೆ. ಮಾಡಕ್ಕೆ ಹೋಗ್ಬಿಡ್ರ ಗಂಡ್ರಪ್ಪ, ಅವೆಲ್ಲ ಮಾಡಬಾರ್ದು, ಸೇರಿ ಇರಲ್ಲ. ಓಕೆನಪ್ಪ? ನೋಡ್ರಪ್ಪ, ಪಾಪ ಹಿಂಗೆ ಮಾಡಬಾರ್ದಾಗಿತ್ತು. ಅವನೇನು ಕುಡ್ದಿದ್ನ ಇಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಏನೋ ಗೊತ್ತಿಲ್ಲಪ್ಪ. ಇಲ್ಲಿ ಹೆಂಡ್ತಿ ಏನೋ ತಪ್ಪು ಮಾಡಿ ಇನ್ನೂ ಆಚಾರ ವಿಚಾರಗಳೆಲ್ಲ ಹೊರಗೆ ಬರೋವೆ ಕಣಪ್ಪ, ಬಂದೇ ಬರ್ತದೆ. ನಮ್ಮ ಮೀಡಿಯಾದವ್ರು ನಾವೇನು ಕಡಿಮೆ ಇಲ್ಲ, ಎಲ್ಲ ತೆಗೆದು ಬಿಸಾಕ್ತೀವಿ ಕಣಪ್ಪ. ಬೇರೆ ಸಮೇತ ತೆಗೆದಾಕ್ಬಿಡ್ತಾರೆ ಪೊಲೀಸ್ನವರು. ಅವನೇನು ಇಟ್ಕೊಂಡೋಗಿ ಶಾಕಲಕ್ಕ ಬೇಬಿ ಮಾಡಿದ್ರೆ ಎಲ್ಲ ಹೇಳ್ತಾನೆ, ಯಾಕೆ ಹೊಡೆದ ಏನು ಎತ್ತ ಅಂತ. ಮಾಡಬಾರ್ದಪ್ಪ, ಹೆಣ್ಮಕ್ಳಿಗೆ ಹಿಂಸೆ ಕೊಡಕ್ಕೆ ಹೋಗಬಾರ್ದು. ಮದುವೆ ಆದಮೇಲೆ ಪಾಪ ಅವರು ಗಂಡನ ನಂಬ್ಕೊಂಡು ಮನೆಗೆ ಬಂದಿರ್ತಾರೆ ಕಣಪ್ಪ. ನನ್ನ ಗಂಡ ನೋಡ್ಕೊತಾನೆ, ನನ್ನ ಗಂಡನೇ ಸರ್ವಸ್ವ, ತಂದೆ ತಾಯಿ ಎಲ್ಲ ಅವನೇ ಅನ್ಕೊಂಡಿರ್ತಾರೆ. ಹಂಗೆ ಹೋಗ್ಬಿಟ್ಟು ಗಂಡ ಶೋಲೆ ಪಿಕ್ಚರಲ್ಲಿ ಅಮ್ಜದ್ ಖಾನು ಇವ್ರಿಗೆ ಯಾರಪ್ಪ ಸಂಜೀವ್ ಕುಮಾರ್ಗೆ ಕೊಟ್ಬಿಟ್ಟು ಹೊಡೆದಂಗೆ ಹೊಡಿತಾ ಇದ್ರಿ. ಹೆಂಗಾಯ್ತದೆ ಕಣಪ್ಪ. ಬರ್ತಾರಿರಪ್ಪ, ಈಗ ನಿನಗೆ ಸರಿಯಾಗಿರೋರು ಬರ್ತಾರ್ರಿ. ಅಮಿತಾಬ್ ಬಚ್ಚನ್, ಧರ್ಮೇಂದ್ರ ಬರಲ್ಲ, ಆದರೆ ಪೊಲೀಸರಂತೂ ಬಂದೇ ಬಂದಿರ್ತಾರೆ. ಇಷ್ಟೊತ್ತಿಗೆ ಕರ್ಕೊಂಡೋಗಿ ಹೊರಕ್ಕೆ ಎತ್ತಿರ್ತಾರೆ ಕಣಪ್ಪ. ಯಾಕೆ ಹೊಡೆದೆ ಏನು ಅಂತದು ವಿಡಿಯೋ ಬೇರೆ ಮಾಡಿಬಿಟ್ಟವ್ರೆ ಕಣಪ್ಪ. ಒಳ್ಳೆ ಕೆಲಸ ಮಾಡೋರೆ, ಸಾಕ್ಷಿ ಸಿಕ್ಬಿಟ್ಟದೆ. ಈಗ ಇದೆಲ್ಲ ನಡೀತದಪ್ಪ. ಇನ್ನೂ ಹಲವಾರು ವಿಚಾರಗಳಿವೆ, ಹೇಳ್ತೀನಿ ಕಣ್ರಪ್ಪ. BJP ಅವ್ರಿಗೆ ಹೇಳ್ತಾ ಇರೋದು ಕಣಪ್ಪ, ಯಾರು ಅಂತ ಗೊತ್ತಾಯ್ತೇನಪ್ಪ, ನಿಮಗೆ ಗೊತ್ತು, ಉದಯಣ್ಣವ್ರು ಹೇಳವ್ರೆ ಕಣಪ್ಪ. ಪ್ರತಾಪ್ ಸಿಂಹ ಅಂತ ಇಡಬಾರ್ದಾಗಿತ್ತು, ಅವ್ರಿಗೆ ನಾಯಿ ಅಂತ ಇಡಬೇಕಾಗಿತ್ತು ಹೆಸರು. ಅದು ಯಾರು ಅಪ್ಪಿತಪ್ಪಿ ಅವರಿಗೆ ಸಿಂಹ ಅಂತ ಇಟ್ಬಿಟ್ಟವ್ರೆ ಗೊತ್ತಿಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಯಾಕೆ ಅವ್ರ ಮೇಲೆ ಎಲ್ಲ ಬೀಳ್ತವ್ರೋ ಗೊತ್ತಾಯ್ತಲ್ಲ ಕಣಪ್ಪ. ನಮಗೂ ರಾಜಕಾರಣಿಗಳಲ್ಲಿ ಯಾವ ಟೈಮ್ ಯಾರು ಏನು ಬೇಕಾದ್ರು ಬೈಕೋಬೋದು, ಹಂಗಾಗ್ಬಿಡೋದೆ ಕಣಪ್ಪ. ಸಿಟ್ಟು ಗಿಟ್ಟು ಏನಾದ್ರು ತೀರ್ಸ್ಕೋಬೇಕು ಅಂದ್ರೆ ಅವ್ರಿಗೆ ಇವ್ರು ಬೈದು ಬಿಡ್ತಾರೆ, ಅವ್ರು ಇವ್ರಿಗೆ ಬೈತಾರೆ. ಅವ್ರು ಏನಾದರೂ ಎಲ್ಲಾದ್ರೂ ಸಭೆಗೆ ಹೋದಾಗ ಅವ್ರು ಬೈತಾರೆ, ಇವ್ರು ಸಭೆಗೆ ಹೋದಾಗ ಇವ್ರು ಬೈತಾರೆ ಕಣಪ್ಪ. ಕಾಂಗ್ರೆಸ್ಸು, BJP, JDS ಏನಪ್ಪ ಇವೆಲ್ಲ ಸೇರಿಕೊಂಡು ಯಾರು ಯಾವ ಕಡೆ ಹೋಗಿ ಸೇರಿಕೊಂಡು ಯಾವ ಟೈಮ್ ಯಾರಿಗೆ ಏನು ಬೈತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಗೆ ಏನರಪ್ಪ ಗೊತ್ತು, ಇವ್ರು ಹೇಳಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ಕಣಪ್ಪ. MLA ಅಂತ ಕಣಪ್ಪ, ಅವರು ಉದಯ್ MLA ಅನ್ನೋರು ಅವ್ರು ಹೇಳಿರೋಂಥ ಮಾತಿದ್ದು ಏನಂತ ಹೇಳವ್ರೆ, ಪ್ರತಾಪ್ ಸಿಂಹ ಅವ್ರಿಗೆ ಸಿಂಹ ಅಂತ ಇಡಬಾರ್ದಾಗಿತ್ತು, ನಾಯಿ ಅಂತ ಇಡಬೇಕಾಗಿತ್ತು. ಅಪ್ಪಿತಪ್ಪಿಯವ್ರು ಸಿಂಹ ಅಂತ ಇಟ್ಬಿಟ್ಟವ್ರೆ. ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಅವ್ರು MLA ಗೊತ್ತೇನ್ರಿ, ಯಾರಿಗಾದ್ರೂ ಗೊತ್ತವ್ರೇನ್ರಿ ಪ್ರತಾಪ್ ಸಿಂಹ ಅಂದ್ರೆ ಯಾರಿಗಾದ್ರೂ ಗೊತ್ತಾ ಅಂತ ಕೇಳ್ಬಿಟ್ಟವ್ರೆ ಕಣಪ್ಪ. ಎಲ್ಲರಿಗೂ ಗೊತ್ತೈತೆ ಯಜಮಾನ್ರೆ, ಎಲ್ಲರಿಗೂ ಗೊತ್ತಿರೋ ವಿಚಾರ, ಆದರೆ ನಿಮ್ಗೆ ಗೊತ್ತಿಲ್ಲ ಅನ್ನೋ ನನಗೂ ಗೊತ್ತಾಗ್ತಾಯಿಲ್ಲ ಕಣಪ್ಪ. ಯಾರಿಗೆ ಏನು ಗೊತ್ತೈತೆ ಏನು ಗೊತ್ತಿಲ್ಲ ಅಂದ್ಬಿಟ್ಟು ಯಾಕೆ ಹಿಂಗೆ ಬೈಕೊಂಡು ಜನದ ಮುಂದೆ ಎಲ್ಲ ಅವ್ರವ್ರೇ ಮರ್ಯಾದೆಗಳು ತಕ್ಕತ್ತವ್ರೋ ಗೊತ್ತಾಗ್ತಾಯಿಲ್ಲ. ಇದು ರಾಜಕಾರಣದಲ್ಲಿ ಏನು ನಡೀತಾ ಇದ್ದಪ್ಪ, ಓದೋರೋ ಓದಿಲ್ವೋ ಗೊತ್ತಾಗ್ತಲ್ಲಪ್ಪ. ಅವ್ನಿಗೆ ಇವ್ರ ಅನ್ಎಜುಕೇಟೆಡ್ ಅಂತಾರೆ, ಅವ್ರು ಇವ್ರಿಗೆ ಅನ್ಎಜುಕೇಟೆಡ್ ಅಂತಾರೆ, ಓದೇ ಇಲ್ಲ ರೀ ಅಂತಾರೆ. ಮೊನ್ನೆ ಪ್ರದೀಪ್ ಈಶ್ವರಗೆ ನೋಡಿದ್ರೆ ಅದು ಏನಂತ ಮಾತಾಡ್ತಿರ್ರಿ, ಮಾತಾಡೋಕ್ಕೆ ಬರಲ್ಲ ನಿಮಗೆ, ಸರಿಯಾಗಿ ಮಾತಾಡಿ ಅಂತ. ಅದಕ್ಕೆ ಇವ್ರು ಹೇಳಿದ್ರು, ನಾನು UKG ಈಗ ಮುಗಿಸ್ಬಿಟ್ಟು LKG ಹೋಗ್ತಾ ಇದ್ದೀನಿ ಅಂದ್ಬಿಟ್ರು ಕಣಪ್ಪ. LKG ಆದಮೇಲೆ UKG ಆದಮೇಲೆ LKG ನಾನು ಕನ್ಫ್ಯೂಸ್ ಆಗ್ಬಿಟ್ನಪ್ಪ. ಅವ್ರ ಮಾತು ಕೇಳ್ಬಿಟ್ಟು BJP ಅವರು PhD ಮಾಡಿಬಿಟ್ಟವ್ರೆ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟವ್ರೆ ಪ್ರದೀಪ್ ಈಶ್ವರ್ ಅವರು. ನೋಡ್ರಪ್ಪ, ಹಿಂಗೆ ಒಬ್ರು BJP ಅವ್ರಿಗೆ ಬೈತಾರೆ, ಇನ್ನೊಬ್ರು ಕಾಂಗ್ರೆಸ್ ಹೋಗಿ ಇವ್ರಿಗೆ BJP ಅವ್ರು ಬೈತಾರೆ. ಈ ಕಡೆ ಹಿಂಗೆ ಹೋಗ್ಬಿಡ್ದೆ ಕಣಪ್ಪ. ಏನು ಮಾಡೋಕ್ಕಾಗಲ್ಲ, ಪಕ್ಷ ನಡೆಯೋರ್ಗೆ ಹಂಗೆ ಕಣಪ್ಪ. ಈ ಪಕ್ಷ ಬಂದಮೇಲೆ ಆ ಪಕ್ಷಕ್ಕೆ, ಆ ಪಕ್ಷ ಬಂದಮೇಲೆ ಈ ಪಕ್ಷಕ್ಕೆ ಓಟ್ ಹಾಕೋರೆಲ್ಲ ನಾವೆಲ್ಲೇನ್ರಪ್ಪ. ಓಟ್ ಹಾಕ್ಬಿಟ್ಟು ನಾವು ಇವ್ರ ಹತ್ರ ಮಾತುಗಳು ಕೇಳಿಸ್ಕೊಳ್ಳೋಕ್ಕೆ ಓಟ್ ಹಾಕ್ತೀವಿ. ಏನು ಮಾಡೋಕ್ಕಾಯ್ತೈತಪ್ಪ, ಅನುಭವಿಸ್ಬೇಕಾಯ್ತೈತಿ. ಏನು ಮಾಡೋಕ್ಕಾಗಲ್ಲ. ಯಾವುದೇ ಪಕ್ಷ ಬಂದರೂ 5 ವರ್ಷ ಜೆಂಡ ಹುರ್ಕೊಂಡು ಕುಂತ್ಕೊಂಡ್ಬಿಡ್ತಾರೆ ಕಣಪ್ಪ. ನಾವು ಬೌಟನ್ನು ನೋಡ್ಕೊಂಡು ಕುಂತ್ಕೊಂಡ್ಬಿಡ್ಬೇಕಾಯ್ತದೆ. ಏನು ಮಾಡ್ತೀರಾ, ಕೆಳಗೆ ಯಾವಾಗ ಇಳಿಸ್ತಾರೆ 5 ವರ್ಷ ಆದಮೇಲೆ ಅಂತ ಅಲ್ಲೇನ್ರಪ್ಪ. ಇವತ್ತಿನ ವಿಚಾರ
ಇಷ್ಟವಾಗಿದ್ದ ಕಣಪ್ಪ. ಇನ್ನೂ ಹಲ್ವಾರು ವಿಚಾರಗಳು ಮತ್ತೆ ನಾಳೆ ತಗೊಂಬರ್ತೀವಿ. ಸುದ್ದಿಗೆ ಏನಪ್ಪ ಕಡಿಮೆ, ನಮ್ಮ ಕರ್ನಾಟಕದಲ್ಲಿ ಸಖತ್ತಾಗಿ ಸಿಗ್ತವೆ ಸುದ್ದಿಗಳು, ಬಂಬಾಟೆಗೆ ಸಿಗ್ತವೆ ಕಣಪ್ಪ. ದಿನ ನಿಮ್ಗೆ ನಾವು ಫ್ರೀಡಮ್ ಟಿವಿಯಲ್ಲಿ ನೋಡ್ಬೋದು, ನೀವು ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ. ಬರ್ಲೇನ್ರ ಬಾಯ್, ಓಟ್ ಬರ್ತೀನಿ ರಾ ಬಾಯಿ. ಶೇಂಬುಲಿಂಗೈ, ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ಓಟು ನನಗೆ ಹಾಕಬೇಕು, ಯಾಕಂದ್ರೆ ನಾನು ಪ್ರತಿ ಸತಿ ಮನೆ ಹತ್ರ ಬಂದಾಗ ಕೈ ಮುಕ್ಕೊಂಡು ಬರ್ತೀನಿ. ನೀವು ಚೆನ್ನಾಗಿದ್ದೀರಾ? ನಮ್ಮ ಮಗು ಏನು ಮಾಡ್ತಾ ಇದೆ? ಓದ್ತಾ ಇದೆ, ಆರಾಮಾಗವ್ರೆ ಯಜಮಾನ ಅಂತ ಕೇಳ್ತೀನಿ. ಸುಮ್ಮನೆ ನಾನು ಡೌ ಚಿಕ್ಕಿ ಮಾಡ್ತೀನಿ, ನೀವು ನಾನು ಓಟ್ ಹಾಕಿ ಗಳಿಸ್ಬಿಡ್ತೀರಾ. ಆಮೇಲೆ ನೀವು ನಮ್ಮ ಮನೆ ಹತ್ರ ಬಂದಾಗ ನಾನು ಇಲ್ಲ ಹೈದ್ರಾಬಾದ್ಗೆ ಹೋಗಿದ್ದೀನಿ, ಮೀಟಿಂಗ್ ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿದ್ದೀನಿ ಅಂತ ಹೆಂಗೆ ಆಟ ಆಡಿಸ್ತೀನಿ ನೋಡಿ, ಗಿರ್ಗಿಟ್ಲೆ ನಿಮಗೆಲ್ಲ. ಬರ್ಲೇನ್ರಮ್ಮ, ಓಟ್ ಬರ್ತೀನಿರಪ್ಪ. ಇದನ್ನೆಲ್ಲ ನಾನು ಹೇಳಿದ್ದನ್ನೆಲ್ಲ ಹೊಟ್ಟೆಗೆ ಹಾಕೊಂಡ್ಬಿಡ್ರಪ್ಪ, ಎಲ್ಲ ಸೀರಿಯಸ್ ತಿಳಕ್ಕೆ ಹೋಗ್ಬೇಡಿ. ನಿಮ್ಮ ಓಟ್ ನನಗೆ ಕಣಪ್ಪ, ನಿಮ್ಮ ಓಟ್ ನನಗೆ, ನಿಮ್ಮ ಓಟ್ ನಮಗೆ. ಯಜಮಾನ್ರು ಚೆನ್ನಾಗವ್ರೆ ನಮ್ಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.